ವರ್ಷಾನುಗಟ್ಲೆಯಿಂದ ಬಂದು ಸುಮಾರು ಜನಕ್ಕೆ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಬಟ್ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು. ಯಾಕೆ ಗೊತ್ತಾ? 5 ಪೈಸಾ ಖರ್ಚಿಲ್ಲದೆ ಬುಡದ ಸಮೇತ ಬಂಗ್ನ ತೆಗೆಯುವಂಥ ಅದ್ಭುತವಾದ ಕ್ರೀಮ್ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. 2 ಜಾದು ಮಾಡೋ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುತ್ತಿದೆ ವಿತ್ ಪ್ರೂವನ್ ಹಿಸ್ಟ್ರಿ. ಆಯಿತಾ? ಅದರಲ್ಲಿ ಕಲರ್ಸ್ ಡಿಫ್ರೆನ್ಸ್ ನೋಡ್ಕೊಡಿ. ಯಾವುದರಿಂದ ಮಾಡಿದೆ ಅಂತ ನೀವು ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಕೇವಲ 1/4 ಚಮಚ ಸಾಕು ನಿಮ್ಮ ಹಳೆ ಬಂಗಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. 2 ಥರ ಅದ್ಭುತವಾದ ಕ್ರೀಮು. ಚಾಲೆಂಜ್ ಮಾಡಿ ಹೇಳ್ತೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದಂಥ ಕ್ರೀಮ್ ಇದು. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ಅಂತ ಹೇಳ್ತಾ ಈ 2 ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡಲ. ಪಿಗ್ಮೆಂಟೇಷನ್ ವರ್ಷಾನುಗಟ್ಲೆಯಿಂದ ಇರುತ್ತೆ, ಬಟ್ ಏನು ಮಾಡಿದ್ರೂ ವಾಸಿಯಾಗಿರಲ್ಲ. ಕೆಲವೊಬ್ಬರು ಬರೀ ಇನ್ನರ್ ಅಪ್ಲಿಕೇಶನ್ ತೊಗೊಳ್ತಿರ್ತಾರೆ. ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟು, ಕ್ಯಾರೆಟು, ಬೀಟ್ರೂಟು, ದಾಳಿಂಬೆ ರಸ ಅಂತ ಕುಡಿತಿರ್ತಾರೆ. ಬಟ್ ಆದರೂ ಪಿಗ್ಮೆಂಟೇಷನ್ ವಾಸಿಯಾಗಿರಲ್ಲ. ಇನ್ನು ಕೆಲವರು ಬರೀ ಮುಖಕ್ಕೆ ಲೇಪನ ಹಾಕಿರ್ತಾರೆ. ಅಂಥವ್ರಿಗೆ 80% ಅಷ್ಟು ವಾಸಿಯಾಗುತ್ತೆ ಅಲ್ವಾ? ಆ ಟೈಮಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಪ್ಯಾರಲಲ್ಲಾಗಿ ಇಂಟೇಕು ತೊಗೊಳ್ಬೇಕು. ಯಾರ್ಯಾರು ನಮ್ಮ ಸೋಪ್ ಉಪಯೋಗಿಸ್ತಿದ್ದೀರೋ, ಯಾರ್ಯಾರು ನಮ್ಮ ಮಾಯಿಶ್ಚರೈಸರ್ ಉಪಯೋಗಿಸ್ತಿದ್ದೀರೋ ಅಂಥವರು ಇಂಟೇಕು ತೊಗೊಳ್ಬೇಕು. ಏನು ಇಂಟೇಕು? ನಿನ್ನೆ ನಾನು ಹೇಳ್ಕೊಟ್ಟಿದ್ದು ನುಗ್ಗೆ ಸೊಪ್ಪಿನ ಟ್ಯಾಬ್ಲೆಟ್. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಸೆಕೆಂಡ್ ಪಾಯಿಂಟ್ ಏನು? ಯಥೇಚ್ಛವಾಗಿ ದಾಳಿಂಬೆ ತಿನ್ನಿ, ಸೀಬೆಹಣ್ಣು ತಿನ್ನಿ. ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದು ನೋಡಿ. 2 ಹಣ್ಣುಗಳಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಲ್ಲ. ಈಗೆಲ್ಲ ತರಕಾರಿ ಹಣ್ಣುಗಳಿಗೆ ಫರ್ಟಿಲೈಸರ್ ಇಲ್ಲದೆ ತರಕಾರಿನೇ ಬೆಳೆಯಲ್ಲ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಚಿಕ್ಕವರಾಗಿರುವಾಗ ಯುಗಾದಿ ಹಬ್ಬದ ಟೈಮಲ್ಲಿ, ನಿಮಗೆಲ್ಲ ನೆನಪಿದೆಯೋ ಏನೋ ನನಗೆ ಗೊತ್ತಿಲ್ಲ, 90ಸಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ನಿಮ್ಗೆ ಅವರೆಕಾಯಿ ಸಿಗ್ತಿತ್ತು. ಆಮೇಲೆ ನೀವು ನೆಕ್ಸ್ಟ್ ಅವರೆಕಾಯಿಗೆ ಯುಗಾದಿ ಹಬ್ಬನೇ ಕಾಯಬೇಕಾಗೋದು. ಈಗ ಹಂಗಲ್ಲ, ತಿಂಗಳು ವರ್ಷ ಪೂರ್ತಿ ಬೆಳೆ ಇರುತ್ತೆ. ಹೇಗೆ? ಆಗ ವರ್ಷಕ್ಕೊಂದು ಬೆಳೆ ಅಂತ ಮಾಡ್ತಿದ್ದೆವು, ಈಗ ತಿಂಗಳಿಗೊಂದು ಬೆಳೆ ಅಂತ ಮಾಡ್ತಾರೆ. ಹೇಗೆ ಫಾಸ್ಟಾಗಿ? ಫರ್ಟಿಲೈಸರ್, ಎಸ್ಪೆಷಲಿ ಕಾಲಿಫ್ಲವರ್ಗೆ ಬೀಳೋ ಫರ್ಟಿಲೈಸರ್ ಯಾವುದಕ್ಕೂ ಬೀಳಲ್ಲ, ಸೊಪ್ಪುಗಳಿಗೆ. ಅದಕ್ಕೆ ಹೇಳೋದು ಸೀಸ್ನಲ್ ಫ್ರೂಟ್. ಎಲ್ಲ ಟೈಮಲ್ಲೂ ಎಲ್ಲ ಫ್ರೂಟು ತಿನ್ನಬೇಡಿ. ಈಗ ನಮಗೆ ಮಾವಿನ ಸೀಸನ್, ಇದು ಏನಂತೀವಿ, ಯುಗಾದಿ ಟೈಮಲ್ಲಿ ಮಾವಿನಕಾಯಿ ಎಲ್ಲ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ತಿನ್ನಿ. ಅವರೆಕಾಯಿ ಆ ಟೈಮಲ್ಲಿ ತಿನ್ನಿ. ಮಿಕ್ಕಿದ ಟೈಮಲ್ಲಿ ತಿನ್ನಬೇಡಿ, ಫರ್ಟಿಲೈಸರ್ಸ್ ಆಗಿರ್ತಾರೆ. ನೆಕ್ಸ್ಟು 2 ಹಣ್ಣುಗಳಿಗೆ ದೇವ್ರ ದಯೆ ಫರ್ಟಿಲೈಸರ್ಸ್ ಹಾಕಲ್ಲ. ಯಾವುದು ಅಂದರೆ ಹಾಕೋಕ್ಕಾಗಲ್ಲ. ಒಂದು ಸೀಬೆ ಹಣ್ಣು, ಇನ್ನೊಂದು ಬಾಳೆಹಣ್ಣು. 2 ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆಯಾ, ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಯಟ್ ಅಗೇನ್ ಪಾಯಿಂಟ್ ಟು ಬಿ ನೋಟೆಡ್, ಸೇಬೆ ಹಣ್ಣು ಇಟ್ಸ್ ಎ ಸೀಸ್ನಲ್ ಫ್ರೂಟ್. ಪ್ರತಿ ಸಲ ನಿಮ್ಗೆ ಸಿಗ್ತಿರಲ್ಲ. ಅದರಲ್ಲೂ ಈಗ ನಮಗೆ ದಪ್ಪ ದಪ್ಪ ಸೇಬೆ ಹಣ್ಣಿದೆ. ಇಲ್ವೋ, ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮಗೆ ಮಿನಿಮಮ್ ಚಿಕ್ಕ ಸೈಜ್ ಸಿಗ್ತಾಯಿತ್ತು. ಇಷ್ಟು ದಪ್ಪ ಹೈಬ್ರಿಡ್ ಸೇಬೆ ಹಣ್ಣು ಸಿಗ್ತಿರಲಿಲ್ಲ. ದಾಳಿಂಬ್ರೆನೂ ಅಷ್ಟೇ, ಈಗ ಇಷ್ಟಿಷ್ಟು ದಪ್ಪ ಸಿಗುತ್ತೆ ದಾಳಿಂಬ್ರೆ ಹಣ್ಣು, ಅಷ್ಟು ದಪ್ಪ ನಮಗೆ ಸಿಗ್ತಿರ್ಲಿಲ್ಲ. ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡೋ ವಿಷಯಗಳು. ಏನೋ ದಾಳಿಂಬ್ರೆ ತಂದ್ವಾ, ಚೆಪೆಕಾಯಿ ತಂದ್ವಾ, ತಿಂದ್ವಾ, ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹೆಂಗೆ ಸಿಗ್ತಿತ್ತು, ಗೋ ಫಾರ್ ದ್ಯಾಟ್. ಆಯಿತಾ? ನೆಕ್ಸ್ಟು, ಇವಾಗ ನಾನು ನೆಲ್ಲಿಕಾಯಿ ಹೇಳಿದೆ. ನಿಮಗೆಲ್ಲ ನೆನಪಿದ್ದಂಗೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಸಿಗ್ತಿತ್ತು. ನೆನಪಿದೆಯಾ? ಅದು ಮೋಸ್ಟ್ ಪವರ್ಫುಲ್ ಇದಕ್ಕಿನ್ನ. ಅದು ಈಗ ಅಂಥ ನೆಲ್ಲಿಕಾಯಿ ಸಿಗ್ತಿಲ್ಲ. ಬರೀ ನಮಗೆ ತುಳಸಿ ಹಬ್ಬದ ಟೈಮಲ್ಲಿ ಸಿಗುತ್ತೆ ಆ ನೆಲ್ಲಿಕಾಯಿ. ಆವಾಗ ಜಾಸ್ತಿ ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅಥವಾ ಸ್ಟೋರ್ ಅಂದರೆ ನಾನು ಮತ್ತೆ ಹೇಳ್ತಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನಾನು ಫ್ರಿಜ್ನ ರೆಕಮೆಂಡೇ ಮಾಡಲ್ಲ. ಆಯಿತಾ? ಸೊ ನೀವು ಅದನ್ನು ತಂದು ಕಟ್ ಮಾಡಿ ತೊಳೆದು ಒಣಗಿಸಿ ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಬಿಡಿ. ಬೆಸ್ಟು. ಚಿಕ್ಕ ಚಿಕ್ಕ ನೆಲ್ಲಿಕಾಯಿ. ಇದು ರಾಮಬಾಣ. ಈಗ ಆ ಥರ ನೆಲ್ಲಿಕಾಯಿ ಸಿಗ್ತಿಲ್ಲ. ಇದು ಒಗರು ಹುಳಿ ಎರಡೂ ಇದೆ, ಬಟ್ ಅದು ಹುಳಿ ಜಾಸ್ತಿ ಇತ್ತು ಒಗ್ರಿಗಿನ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟು, ನಮ್ಮ ಬಾಡಿ ತುಂಬ ಹೀಟ್ ಆದಾಗ ಪಿಗ್ಮೆಂಟೇಷನು ಒನ್ ಆಫ್ ದ ರೀಸನ್ಸ್ ಕ್ಯಾನ್ ಕಮ್. ಆದಷ್ಟು ವಾರಕ್ಕೊಂದ್ಸಲ, ಹಿಂದಿನ ಕಾಲದಲ್ಲಿ ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ ಎಣ್ಣೆ ನೀರು ಸ್ನಾನ ಮಾಡೋರು. ಈಗೇನಿಲ್ಲ, ನಾವು ಗೀಝರ್ ಆನ್ ಮಾಡ್ಕೊಂಡು ಬರ್ತೀವಿ. ಗೀಝರು ತುಂಬ ಹೀಟು. ಹಿಂದಿನ ಕಾಲದಲ್ಲಿ ಅಂಡೆ ಒಲೆ ಇದು ಸ್ನಾನ ಇರ್ತಿತ್ತು, ಅಲ್ವಾ? ಅದು ಹೀಟ್ ಅಲ್ಲ, ಇದು ಹೀಟು, ಗೀಝರ್ದು ಹೀಟು. ಆಯಿತಾ? ನೆಕ್ಸ್ಟು, ನಮ್ಮ ಜೀವನ ಶೈಲಿ ಮೊದಲೇ ಬಾಡಿ ಹೀಟಾಗಿ ಕೂತಿರುತ್ತೆ. ಅದರಲ್ಲೂ ಜಾಸ್ತಿ ಮಸಾಲೆ, ಜಾಸ್ತಿ ಖಾರ, ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ನ ದಯವಿಟ್ಟು ಫಾಲೋ ಮಾಡಿ. ಮತ್ತು ವಿಮೆನ್ಸ್ ಆಫ್ಟರ್ 40ಗೂ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೊಟ್ಟೆ ಶುದ್ಧೀಕರಣ ಹೇಳಿದ್ದೀನಿ. ಹೊಟ್ಟೆ ಮೊದಲೆಲ್ಲ ಜಂತುಳು ತಗೊಳ್ತಿದ್ವಿ ಅಲ್ವಾ? ನಾವು ಚಿಕ್ಕವರಾಗಿದ್ದಾಗ 3 ತಿಂಗಳಿಗೆ 6 ತಿಂಗಳಿಗೆ ಕೊಡೋರು. ಈಗ 3 ವರ್ಷ 6 ವರ್ಷ ಆದರೂ ತೊಗೊಳ್ಳಲ್ಲ. ಆ ರೂಢಿನೇ ಇಟ್ಕೊಂಡಿಲ್ಲ ಅನಿಸುತ್ತೆ ಸುಮಾರು ಜನ ಅಲ್ವಾ? ಆ ನಿಟ್ಟಿನಲ್ಲಿ ಹೊಟ್ಟೆ ಶುದ್ಧೀಕರಣ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸೊ ಪ್ಲೀಸ್ ಹೊಟ್ಟೆ ಕ್ಲೀನಾಗಿ, ಜಂತುಳ ಇದೆಲ್ಲ ಇದು ಮಾಡ್ಕೊಳ್ಳಿ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಇದೆಲ್ಲ ಮೀರಿ
ಕೆಲವೊಂದು ರೆಮಿಡೀಸ್ ವರ್ಕ್ ಆಗುತ್ತೆ. ಇದೆಲ್ಲ ನಾವು ಮಾಡ್ಕೊಳ್ಬೇಕಾಗಿರೋ ಚಿಕ್ಕ ಚಿಕ್ಕ ಟಿಪ್ಸು. ನಿಮ್ಗೆ ಯಾವ ಯೂಟ್ಯೂಬರು ಹೇಳಲ್ಲ ಇವೆಲ್ಲ. ಹೊಟ್ಟೆಗೆ ಔಷಧಿ ತಗೊಳ್ಳಿ, ಇದಕ್ಕೆ ಮಾಡ್ಕೊಳ್ಳಿ, ಕ್ರೀಮ್ ಮಾಡ್ಕೊಳ್ಳಿ ಹೊಟ್ಟೋಗುತ್ತೆ, ಈ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲ. ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ನಾವು ಮಾಡಬೇಕಾಗಿರೋದು. ಮತ್ತು ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ಅಥವಾ ಚಿಕ್ಕದು ಕಿರಿ ನೆಲ್ಲಿಕಾಯಿ ಅಂತ ಸಿಗುತ್ತೆ, 10 ಯೂಸ್ ಮಾಡಿ. ಕರ್ಬೇವಿನ ಸೊಪ್ಪು ಒಂದು 2-3 kg ತಂದು ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಳ್ಳಿ. ನುಗ್ಗೆ ಸೊಪ್ಪು ಅದು ಹೀಟು, ಬಟ್ ನಾನು ಇಂಟೇಕ್ ಹೇಳ್ತಿದ್ದೀನಿ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಗಾಣದ ಹಳ್ಳೆಣ್ಣೆ, ಅಂಗಡಿಲಿ ಸಿಗೋ ಬಿಳಿ ಹಳ್ಳೆಣ್ಣೆ ತರಬೇಡಿ. ಗಾಣದ ಹಳ್ಳೆಣ್ಣೆ ತೊಗೊಂಬಂದು ಇದು ನೆತ್ತಿಯಿಂದ ಪಾದಕ್ಕೆ ತಿಕ್ಬಿಟ್ಟು ಒಂದು 10 ನಿಮಿಷ ಬಿಸಿಲಲ್ಲಿ ಇದ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಸೀಗೆಕಾಯಿ ಉಪಯೋಗಿಸ್ಕೊಳ್ಳಿ, ಹೆರಡೆಯಿಂದ ಹಿಡಿದು ಪಾದಕ್ಕೂ ಒಳ್ಳೆಯದು. ಇಷ್ಟು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿಬಿಟ್ಟು ಇವತ್ತಿನ ವೀಡಿಯೋ ಹೋಗೋಣ, ಓಕೆನಾ? ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಿನ್ನೆ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅಂತ ನಮ್ಮ ಚಾನಲ್ನ. ಅವ್ರು ಹೇಳ್ತಾ ಇದ್ರು ವಾಟ್ಸಪ್ಪಲ್ಲಿ, ಹೇಮಾ ನನಗೆ ಇದೆಲ್ಲ ಬೇಕಿದೆ, ದಯವಿಟ್ಟು ಇನ್ಫಾರ್ಮೇಷನ್ ಕೊಡಿ ಅಂತ. ಅವ್ರಿಗೋಸ್ಕರ ಶಾರದಾ ಮ್ಯಾಮ್ ಅಂತ, ಶಾರದಾ ಶೇಖರ್ ಅಂತ ಅವ್ರ ಹೆಸರು. ಸೊ ನೋಡಿ, ಇವತ್ತಿನ ವಿಡಿಯೋ ಅದ್ಭುತವಾದ ಮಾಯಿಶ್ಚರೈಸರ್ ಮಾಡಿದ್ದೀನಿ. 2 ಮಾಯಿಶ್ಚರೈಸರು. ಫಸ್ಟ್ ಟೈಮ್ ನಾನು ಮಾಡಿರೋ ಮಾಯಿಶ್ಚರೈಸರ್, ಕಪ್ಪಕ್ಕಿಯಿಂದ ಮಾಡಿರೋ ಮಾಯಿಶ್ಚರೈಸರ್. ಏನೇಮ್ಮ ಕಪ್ಪಕ್ಕಿ? ಎಸ್, ಪಾಯಿಂಟ್ ಟು ಬಿ ನೋಟೆಡ್. ಯಾಕೆ ಕಪ್ಪಕ್ಕಿ ಅನ್ನೋದು? ಕಪ್ಪಕ್ಕಿಲಿ ನಮಗೆ ಮೆಲಾನಿನ್ ಪ್ರೊಡಕ್ಷನ್, ಅಂದರೆ ಥೈರೋನಿಸೇಸ್ ಅಂತ ಒಂದು ಎನ್ಸೈಮಿಂದ ನಮಗೆ ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇದು ಕೆಲಸ ಏನು ಗೊತ್ತಾ? ಹೈಪರ್ ಪಿಗ್ಮೆಂಟೇಷನ್ನ ಓಡಿಸುತ್ತೆ ಇದು, ಮತ್ತು ಬಂಗಿನ ಮಾರ್ಕ್ನ ಓಡಿಸುತ್ತೆ. ಫೈನ್. ನೆಕ್ಸ್ಟು, ಕೆಲವ್ರಿಗೆ ಏನಂತೀವಿ, ಇವಾಗ 30 ವರ್ಷ ಆಗಿರುತ್ತೆ, ಬಟ್ 50 ವರ್ಷದ ಥರ ಕಾಣ್ತಿರ್ತಾರೆ. ಯಾಕೆ ಅಂದರೆ ಫೈನ್ ಲೈನ್ಸ್, ನೆರಿಗೆಗಳು, ಫ್ರಿಂಕಲ್ಸ್ ಅಂತ ಹೇಳ್ತಾರೆ. ಸೊ ಎಟ್ಟಾಗಿ ಇಷ್ಟು ಹೇಳಿದ್ದೀನಿ, ಆಯಿತಾ? ನೆಕ್ಸ್ಟು, ನಾವು ತುಂಬ ಸಣ್ಣ ಆಗಬೇಕು, ಓವರ್ ವೆಯ್ಟ್ ಇದ್ದೀವಿ ಅನ್ನೋರಿಗೆ ಇದು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಇದರದ್ದು ಗಂಜಿ ಮಾಡ್ತಾ ಕುಡೀರಿ. ಅಮೃತ. ಕ್ಯಾನ್ಸರನ್ನು, ಭಯಾನಕ ಕಾಯಿಲೆ ಬರಲ್ಲ ಈ ಕಪ್ಪಕ್ಕಿ ಸೇವನೆಯಿಂದ. ಇದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ, ನಿಮ್ಮ ಒಂದೊಂದು ಸೆಲ್ಲು ರಿಯಾಕ್ಟಿವ್ ಮಾಡುತ್ತೆ ಇದು. ಸೊ ನಾನು ವಾರದಲ್ಲಿ 3 ದಿನ ಕಪ್ಪಕ್ಕಿ ಗಂಜಿ ತಿಂತೀನಿ. ಅನ್ನದ ಥರ ಸ್ವಲ್ಪ ಲಿಕ್ವಿಡ್ ಪೊಂಗಲ್ ಥರ ಬೇಯಿಸ್ಕೊಂಡು ಇದನ್ನು ತಿಂತೀನಿ, ಉಪ್ಪು ಹಾಕ್ಕೊಂಡು, ಆಯಿತಾ? ಬೇಕಾದ್ರೆ ಸಾಂಬಾರು ಹಾಕ್ಕೊಳ್ಬೋದು, ನಾಟ್ ನೆಸೆಸರಿ. ನಾನು ಹಾಕ್ಕೊಳ್ಳಲ್ಲ, ನಾನು ಡೈರೆಕ್ಟಾಗಿ ಇದ್ರದ್ದು ಗಂಜಿ ಕುಡಿತೀನಿ ವಾರಕ್ಕೆ 3-4 ದಿನ. ಮತ್ತು ಖಾಲಿ ಹೊಟ್ಟೆಯಲ್ಲಿ ದಿನ ದಿನ ಇದ್ರದ್ದು ಗಂಜಿ ಕುಡಿತೀನಿ. ಇದ್ರದ್ದು ಅನ್ನ ಊಟ ಮಾಡ್ತೀನಿ ವಾರಕ್ಕೆ 3-4 ದಿನ. ನಿಮಗೆ ಅನಿಸೋದೇ ಇಲ್ಲ ರೀ ಇದು ಕಪ್ಪಕ್ಕಿ ಅಂತ ಅನಿಸೋದೇ ಇಲ್ಲ. ಬಟ್ ಏನು ಅಂದರೆ ಇದು ಓವರ್ ನೈಟ್ ಸೋಕ್ ಮಾಡಬೇಕು. ಇದು ಎಟ್ಟಾಗೆ ನಮ್ಮ ಆಯುರ್ವೇದ ಅವ್ರದ್ದು. ನಾನು ಅವ್ರದ್ದು ಅಂತ ಹೊಗಳ್ತಿಲ್ಲ, ಒಂದು ಚೂರು ಕಸ ಕಡ್ಡಿ ಏನೂ ಇಲ್ಲ, ಅಷ್ಟೂ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ನಾನು ವೀಡಿಯೋಲಿ ನಿಮ್ಗೆ ಶೇರ್ ಮಾಡ್ತೀನಿ, ನಾನು ಎಷ್ಟು ತರಿಸಿದ್ದೆ, ಅದು ಎಷ್ಟಾಗಿದೆ ಈಗ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ಬರೀ ನಮ್ಮ ಮುಖಕ್ಕೆ ಮಾತ್ರ ಅಲ್ಲ ಇದು ರಾಮಬಾಣ, ನಮ್ಮ ಇನ್ನರ್ ಇದಕ್ಕೆ, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಿದು. ಸೊ ಮಸ್ಟ್ ಟ್ರೈ ಕಪ್ಪಕ್ಕಿ, ಆಯಿತಾ? ಇಫ್ ಯು ವಾಂಟ್ ಟು ಬಿ ಹೆಲ್ದಿ. ಓಕೆ, ಇವತ್ತಿನ ವೀಡಿಯೋಗೆ ಹೋಗ್ಬೋಣ. ಈ ಅದ್ಭುತವಾದ ಮಾಯಿಶ್ಚರೈಸರ್ ಯಾವ ರೀತಿ ಮಾಡಿದೆ ಅಂತ. ಇದು ಅಕ್ಕಿಯಿಂದ ಮಾಡಿದ್ದಿಲ್ಲ, ಬಟ್ ವೈಟ್ ಆಗಿದೆ ಅಷ್ಟೇ. ಸೊ 2 ಅದ್ಭುತವಾದ ಮಾಯಿಶ್ಚರೈಸರ್ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವೀಡಿಯೋ ನೋಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಚಿಕ್ಕ ಚಿಕ್ಕ ಟಿಪ್ಸ್ ಇದೆ, ದಯವಿಟ್ಟು ಫಾಲೋ ಮಾಡಿ. ಯಾವುದೂ ಹೋಗಲ್ಲ ಅಂತಲ್ಲ, ಜಸ್ಟ್ ಆನ್ ಎ ಪಾಸಿಟಿವ್ ನೋಟ್. ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು 2-3 ಚಮಚ ನಾನಿಲ್ಲಿ ಕಪ್ಪಕ್ಕಿನ ಇಡೀ ದಿನ ರಾತ್ರಿ ಹೋಲ್ ನೈಟ್ ನೆನೆ ಹಾಕ್ಕೊಂಡಿದ್ದೀನಿ. ಕಪ್ಪಕ್ಕಿ, ಕೆಂಪಕ್ಕಿ ಅಲ್ಲ, ನಿಮ್ಗೆ ವೀಡಿಯೋಲಿ ಆ ಥರ ಕಾಣ್ತಿದೆ ನೋಡಿ, ಇದು ಕಪ್ಪಕ್ಕಿ. ಓಕೆ, ಇದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿದೆ ಯಥೇಚ್ಛವಾಗಿ. 1 kg ತರಿಸಿದ್ದೆ, ಸುಮಾರು 1 ವಾರದಲ್ಲಿ ಅರ್ಧ kgಯಷ್ಟು ಖಾಲಿಯಾಗಿದೆ. ಅಷ್ಟೂ ರುಚಿಯಾಗಿದೆ. ನೀವು ಸೋನಾ ಮಸೂರಿ ತಿನ್ನೋದೇ ಬಿಟ್ಬಿಡ್ತೀರಾ. ಓವರ್ ನೈಟ್ ನೆನೆಸಿರೋದನ್ನ ಮಿಕ್ಸಿಲಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೆ, ನೀರು ಹಾಕ್ತೆ. ಬೇಕಿದ್ರೆ ನೆನೆಸಿರೋ ನೀರೇ ಹಾಕ್ಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ಒಂದು ಮಲ್ಬಟ್ಟೆ, ಕರ್ಚಿಫಲ್ಲೋ, ಫಿಲ್ಟ್ರಲ್ಲೋ. ಆ ಫೈನ್ ಪೇಸ್ಟ್ ಬೇಕು ನನಗೆ, ಅಲ್ಲಿವರೆಗೂ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ. ನಿಮ್ಮ ಸೆಲ್ಸು, ಒಂದೊಂದು ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡುತ್ತೆ ಇದು ಕಪ್ಪಕ್ಕಿ, ಓಕೆನಾ? ಇದನ್ನು ಟೈಟಾಗಿ, ಅದು ತಿನ್ ಲೇಯರ್ ಬೇಕು ನನ್ನ ಲಿಕ್ವಿಡು. ಇದಕ್ಕೆ ನಾನು ವೈಟ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಲಿಕ್ವಿಡ್ ಇದೆಯೋ ಅಷ್ಟೇ ಪ್ರಮಾಣದ ಇದು ಅಲೋವೆರಾ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ತಾಯಿದ್ದೀನಿ. ಮತ್ತು ಗ್ಲಿಸರಿನ್ ಹಾಕ್ತಾಯಿದ್ದೀನಿ. ಪಾಯಿಂಟ್ ಟು ಬಿ ನೋಟೆಡ್, ಗ್ಲಿಸರಿನ್ ಇಲ್ಲಿ ನಮಗೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕಂದರೆ 1 ತಿಂಗಳು ಇದನ್ನು ಧಾರಾಳವಾಗಿ ಸ್ಟೋರ್ ಮಾಡಿ ಇಡ್ಬೋದು ನೀವು ಫ್ರಿಜ್ಜಲ್ಲಿ. ಫ್ರಿಜ್ ಇಲ್ಲ ಅನ್ನೋರು ಸುಮಾರು ಜನ ನಂಗೆ ಕಮೆಂಟ್ ಹಾಕ್ತಾರೆ. ಒಂದು ಬಟ್ಲಲ್ಲಿ ನೀರಿಟ್ಬಿಟ್ಟು ಅದರೊಳಗೆ ಈ ಬಾಟ್ಲ್ ಇಡಿ. ದಯವಿಟ್ಟು ಪಾಯಿಂಟ್ ಟು ಬಿ ನೋಟೆಡ್, ಗಾಜಿನ ಬಾಟ್ಲ್ ಆಗಿರಬೇಕು, ಆಯಿತಾ?
ಸೊ ಇದನ್ನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ 1 ತಿಂಗಳು ಇಡ್ಬೋದು. ಇದನ್ನು ಅಪ್ಲಿಕೇಶನು ಹೇಳ್ತೀನಿ. ಆ್ಯಂಟಿ ಆಕ್ಸಿಡೆಂಟ್ ತುಂಬಿದೆ ಇದರಲ್ಲಿ. ಓಕೆನಾ. ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಕಪ್ಪಕ್ಕಿ. ಫೈನ್. ಪಿಗ್ಮೆಂಟೇಷನ್ ಮೆಲಾಸ್ಮಾ ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ರೆಮಿಡಿಗೆ ಇಲ್ಲಿ ನೀವು ಅಕ್ಕಿ ಓವರ್ನೈಟ್ ಆದರೂ ನೆನೆಸ್ಕೊಳ್ಳಿ. ಹೇಮಾ ಅಕ್ಕಿ ಇಲ್ಲ ನಾವು ಇನ್ಸ್ಟೆಂಟಾಗಿ ಮಾಡಬೇಕು, ಅರ್ಧ ಗಂಟೆ ಮಾಯಿಶ್ಚರೈಸರ್ ಬೇಕು ಅಂದರೆ ಅರ್ಧ ಗಂಟೆ ಅಂದರೆ ನೀವು ಮಿನಿಮಮ್ 2ರಿಂದ 3 ಚಮಚ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಬೇಕು. ಉಗುರು ಬೆಚ್ಚ, ಜಾಸ್ತಿ ಬಿಸಿ ಅಲ್ಲ, ಉಗುರು ಬೆಚ್ಚಗಿರೋ ನೀರು ಹಾಕಿ ನೋಡಿ. ಅಕ್ಕಿ ಹಿಟ್ಟು ಕಲರ್ ನೋಡಿ ಯಾವ ಥರ ಇದೆ. ಇದು ನಾನು ಮನೇಲಿ ಅಕ್ಕಿ ತಂದು ತೊಳೆದು ಒಣಗಿಸಿ ಮಿಷಿನಲ್ಲಿ ಮಿಲ್ ಮಾಡಿಸಿಟ್ಕೊಳ್ಳೋ ಅಕ್ಕಿ ಹಿಟ್ಟಿದ್ದು. ಕಲರ್ ಅದಕ್ಕೆ ಹಾಗಿದೆ. ಒಂದು ಅರ್ಧ ಗಂಟೆ ಉಗುರು ಬೆಚ್ಚಗಿರೋ ನೀರು ಹಾಕ್ಬಿಟ್ಟು ಈ ಥರ ಮಾಡಿಟ್ಕೊಳ್ಳಿ. ಅಥವಾ ಟೈಮ್ ಇದೆ ಅಂದರೆ ಅದೇ ಅಕ್ಕಿ ಹಿಟ್ಟನ್ನ ಓವರ್ನೈಟ್ ಇದೇ ಪ್ರೊಸೀಜರ್ ಮಾಡ್ಕೊಳ್ಳಿ ತಣ್ಣೀರಲ್ಲಿ. ಇದಕ್ಕೆ ಒಂದು ಅರ್ಧ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಬಿಟ್ಟು 2 ಅಪ್ಲಿಕೇಶನ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮೆಲಾನಿನ್ ಪ್ರೊಡಕ್ಷನ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಡರ್ಮಿಸ್ ಲೆವೆಲ್, ಎಪಿಡರ್ಮಿಸ್ ಲೆವೆಲ್ಗೆ ರಾಮಬಾಣ ಈ ಮಾಯಿಶ್ಚರೈಸರ್. ಹಂಗಂತ ಬಟರ್ಫ್ಲೈ ಹಾಕ್ಕೊಳ್ಬಾರ್ದು. ಎಲ್ಲರಿಗೂ ಮಾಯಿಶ್ಚರೈಸರು ಇಂಪಾರ್ಟೆಂಟ್, ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಇರೋರಿಗೆ. ಓಕೆನಾ. ಈ ಅದ್ಭುತವಾದ 2 ರೀತಿಯಾದ ಮಾಯಿಶ್ಚರೈಸಿಂಗ್ ಕ್ರೀಮ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಒಂದು ಕಪ್ ಅಕ್ಕಿಲಿ ಯಾರೂ ಮಾಡಿರಲಿಲ್ಲ, ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋದು. ನೋಡಿ ಆ ಕಲರ್ ಹೆಂಗಿದೆ. ನಮಗೆ ಬಂದಿರೋ ಕ್ರೀಮ್ ನೋಡಿ, ನೆನೆಸಿದಾಗ ಹಿಂಗಿರುತ್ತೆ ಬಂದಿರೋ ಕ್ರೀಮ್. ಅದು ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಮಾಡಿದೆ, ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಲಾ. ಫಸ್ಟು ಯಾವಾಗ ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನಾನು ಕೈಗೆಲ್ಲ ಅಪ್ಲೈ ಮಾಡೆಲ್ಲ ತೋರಿಸಲ್ಲ, ಯಾಕಂದರೆ ನನಗೆ ಮುಖದ ಮೇಲೆ ಅಪ್ಲೈ ಮಾಡೇ ರೂಢಿ ಇದೆ. ಜಸ್ಟ್ ನಿಮಗೆಲ್ಲೂ ಇದು ನಾನು ಇಷ್ಟು ತೊಗೊಂಡೆ ಅಲ್ವಾ, ನಿಮ್ಗೇನಾರು ಅನಿಸ್ತಿದೆಯಾ? ಕ್ಲೋಸ್ ಅಪ್ ವ್ಯೂವಲ್ಲಿ ನಾನು ಝೂಮ್ ಮಾಡಿದ್ದೀನಿ ನನ್ನ ಫೇಸ್ನ. ಶೈನಿಂಗ್ ಏನಾದ್ರು ಕಮ್ಮಿ ಆಗೋಯ್ತಾ? ಡೆಫಿನೆಟ್ ಆಗಿಲ್ಲ. ಈಗ ಇದ್ರ ತೊಗೊಳ್ಳೋಣ. ಓಕೆ, 2 ಕೆನೆಗೂ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. ಇವೆಲ್ಲ ನೀವು ಮಾಡಿಕೊಳ್ಳಿ ಮನೇಲಿ ಅಂತ ನಾನು ಶೇರ್ ಮಾಡ್ತಾ ಇರೋದಿತ್ತಾ. ಮಾಯಿಶ್ಚರೈಸರ್ ಹಾಕ್ಕೊಂಡು ಒಂದು 5 ನಿಮಿಷ ಆದಮೇಲೆ ನೀವು ಸನ್ಸ್ಕ್ರೀನ್ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆಯಿತಾ? 10 ನಿಮಿಷ ಆದಮೇಲೆ ನೀವು ಎರಡು ಕೆನೆಗೂ ಬೇರೆ ಬೇರೆ ಥರ ಮಾಯಿಶ್ಚರೈಸರ್ ಹಾಕಿದ್ದೀನಿ. ಶೈನಿಂಗ್ ಎಲ್ಲೂ ಹೋಗಲ್ಲ, ಯೋಚನೆ ಮಾಡಬೇಡಿ. ನಮ್ಮ ಸೋಪ್ ನೀವು ಯೂಸ್ ಮಾಡ್ತಿದ್ದೀರಾ, ಓಕೆ? ಇವಾಗ ಹಚ್ಕೊಂಡ ಶೈನಿಂಗ್ ಎಲ್ಲೂ ಹೋಗಲ್ಲ, ಆಯಿತಾ? 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, ಅರ್ಧ ದಿನ, 1 ದಿನ ಬಿಟ್ಟರು ಎಲ್ಲೂ ಹೋಗಲ್ಲ. ಯಾಕಂದರೆ ಈಗಾಗಲೇ ನಾನು 3ನೇ ತಿಂಗಳು ನನ್ನ ಸೋಪು ನನ್ನ ಮುಖಕ್ಕೆ ಅಪ್ಲೈ ಮಾಡ್ತಿರೋದು. ಎಟ್ಟಾಗೆ ಪ್ಯಾಚಸ್ ಮಾಡಿ ಅಂತ ಹೇಳ್ತೀನಿ. ಫಸ್ಟು ಮುಲತಿ ಪೌಡ್ರ್ ತೊಗೊಳ್ಳಿ, ಆಯುರ್ವೇದ ಬ್ರ್ಯಾಂಡ್. ಆಮೇಲೆ ಇದನ್ನು ಉಪಯೋಗಿಸಿ. ಇದು ಏನೇನು ಮಾಡುತ್ತೆ? ಫಸ್ಟು ಹೈಪರ್ ಪಿಗ್ಮೆಂಟೇಷನ್ ಮತ್ತು ಎಪಿಡರ್ಮಿಸ್ ಪಿಗ್ಮೆಂಟೇಷನ್, ಡರ್ಮಿಸ್ ಲೆವೆಲ್ ಪಿಗ್ಮೆಂಟೇಷನ್, ಸ್ಪಾಟ್ ಬಟರ್ಫ್ಲೈ ಪಿಗ್ಮೆಂಟೇಷನ್ಗೆ ರಾಮಬಾಣ ಇವೆರಡು. ಓಕೆ, ಈ ಅದ್ಭುತವಾದ ಮಾಯಿಶ್ಚರ್ ನಿಮ್ಗೆ ಎಂತೆಂಥ ಕಪ್ಪು ಕಲೆಗಳಿದ್ರೂ ಹೋಗುತ್ತೆ. ಒಂದೇ ದಿನದಲ್ಲಿ ಹೋಗುತ್ತಾ? ನಿಮ್ಗೆ ಒಂದೇ ದಿನದಲ್ಲಿ ಬಂದಿದ್ರೆ ಒಂದೇ ದಿನ ಡೆಫಿನೆಟಾಗಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಹೋಗುತ್ತೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಯಾವುದು ಇನ್ಸ್ಟೆಂಟಾಗಿ ಬಂದಿರೋದು ಶಾಶ್ವತವಾಗಿ ಉಳಿಯಲ್ಲ ಅಲ್ವಾ? ಸೊ ಇಟ್ ವಿಲ್ ಟೇಕ್ ಟೈಮ್, ಡೆಫಿನೆಟಾಗಿ ಹೋಗುತ್ತೆ. ಹೇಮಾ ನಾಗರಾಜ್ದೆ ಎಕ್ಸಾಂಪಲ್ ಅಂತ 1000 ಸಲ ಹೇಳ್ತೀನಿ ನಾನು. ಸೊ ನಾನು ಆವಾಗ 1 ತಿಂಗಳು ಮಾಡಿಬಿಟ್ಟು ಸುಮ್ಮನಾಗಿ ಹೋಗಿದ್ರೆ ಓಕೆ, ಅದು ನಾನು ಹೇಳೋದು ಬೇಡ. ನನ್ನ ಸೋಪ್ ಬಗ್ಗೆ ಸುಮಾರು ಜನ ಹೇಳ್ಬಿಟ್ಟಿದೆ ನಮ್ಮ ಸಬ್ಸ್ಕ್ರೈಬರ್ಸ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರೀಸ್ ಇದ್ದರೆ ರಿಗಾರ್ಡಿಂಗ್ ದ ವಿಡಿಯೋ ಫೀಲ್ ಫ್ರೀ ಟು ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗಬಲ್ಲ ಅದ್ಭುತವಾದ ಮಾಯಿಶ್ಚರೈಸರ್ಸ್. ಸೊ ಕಪ್ಪಕ್ಕಿ ಮಾಯಿಶ್ಚರೈಸರ್ ಯಾರೂ ತೋರಿಸಿರಲಿಲ್ಲ ಯೂಟ್ಯೂಬಲ್ಲಿ. ಫಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಪ್ಪಕ್ಕಿ ಮಾಯಿಶ್ಚರೈಸರ್ ಯಾವುದಕ್ಕೆ ಯೂಸು? ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.